ವಿಧೇಯಕಗಳ ಮಂಡನೆ ವೇಳೆ ಅಹೋರಾತ್ರಿ ಧರಣಿ ಘೋಷಣೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಯಿಂದ ಘೋಷಣೆಯಾಗಿದೆ. ಮೇಲ್ಮನೆಯಲ್ಲೂ ಅಹೋರಾತ್ರಿ ಧರಣಿಗೆ ಸಿದ್ಧವಾದ ಬಿಜೆಪಿ ಸದನದ ಬಾವಿಗಿಳಿದು ಧರಣಿಯನ್ನ ಆರಂಭ ಮಾಡಿದೆ. ಬಿಜೆಪಿ ವಿಧೇಯಕಗಳ ಮಂಡನೆ ವೇಳೆ ಅಹೋರಾತ್ರಿ ಧರಣಿಯನ್ನ ಮಾಡ್ತೇವೆ ಅಂತ ಹೇಳಿ ಘೋಷಣೆಯನ್ನ ಮಾಡಲಾಗಿದೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಯಿಂದ ಘೋಷಣೆ ಮಾಡಲಾಗಿದೆ. ಮೇಲ್ಮನೆಯಲ್ಲೂ ಅಹೋರಾತ್ರಿ ಧರಣಿಗೆ ಸಿದ್ಧವಾದ ಬಿಜೆಪಿ ಒಂದೇ ದಿನ ವಿಧೇಯಕ ಅಂಗೀಕಾರವನ್ನು ಮಾಡಿದ್ದಾರೆ. ಒಂದು ಕಡೆ ಧಿಕ್ಕಾರದ ಕೂಗು, ಯಾವ ವಿಧೇಯಕವನ್ನು ಅಂಗೀಕಾರ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಒಂದು ಕಡೆ ನೀವು ಎಷ್ಟಾರು ಬಬ್ಬೆ ಹೊಡಿರಿ ಅಂತ ಹೇಳಿ ಬಾಕಿ ಕೆಲಸಗಳನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ ವಿಧೇಯಕಗಳನ್ನು ಅಂಗೀಕಾರ ಮಾಡಲಾಗಿದೆ. ಅದಕ್ಕೆ ಹುಡುಕಿದ್ದಾರೆ ಬಿಜೆಪಿಯವರು. ಒಂದೇ ದಿನ ಎಲ್ಲವನ್ನು ಅಂಗೀಕಾರ ಮಾಡಿಬಿಟ್ಟಿದ್ದಾರೆ. ಸರ್ಕಾರ ಓಡ್ ಹೋಗುತ್ತಾ, ಏನು ಅರ್ಜೆಂಟ್ ಆಗಿಬಿಟ್ಟಿದೆ? ಬಿಜೆಪಿಯವರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಕಾಯ್ದೆಗೆ ಕೆಲವು ಬದಲಾವಣೆಗಳನ್ನ ನಾವು ತಂದು ಜನ ಎಲ್ಲ ಕೆಲಸಗಳಿಗೂ ನಮ್ಮ ಕಚೇರಿಗಳಿಗೆ ಬರೋದಕ್ಕೆ ವಿನಾಯಿತಿಯನ್ನ ಕೊಟ್ಟು ಅವರನ್ನ ರಿಮೋಟ್ ರಿಜಿಸ್ಟ್ರೇಷನ್ ಎನೇಬಲ್ ಮಾಡಬೇಕು ಅಂತ ಮಾತಾಡಕ್ಕೆ ಏನು ಮೆಟೀರಿಯಲ್ ಇಲ್ಲ, ಮಾತಾಡೋದಕ್ಕೆ ಚರ್ಚೆಗೆ ತಯಾರಿಲ್ಲ ಇವರು. ಮಾತಾಡಕ್ಕೆ ಏನು ಮೆಟೀರಿಯಲ್ ಇಲ್ಲ, ಮಾತಾಡೋದಕ್ಕೆ ಚರ್ಚೆಗೆ ತಯಾರಿಲ್ಲ ಇವರು. ಮಾತಾಡಕ್ಕೆ ಏನು ಮೆಟೀರಿಯಲ್ ಇಲ್ಲ, ಮಾತಾಡೋದಕ್ಕೆ ಚರ್ಚೆಗೆ ತಯಾರಿಲ್ಲ ಇವರು. ಮಾತಾಡಕ್ಕೆ